ಒಳ ಮೀಸಲಾತಿಯಂತೆ ಪ್ರವರ್ಗಗಳಿಗೆ ಸಿಗದ ಜಾತಿ ಪ್ರಮಾಣ ಪತ್ರಗಳ ವಿತರಣೆಗೆ ಇನ್ನೂ ಕೂಡ ರೂಪುಗೊಂಡಿಲ್ಲ ತಂತ್ರಾಂಶ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಳ ಮೀಸಲಾತಿಯಂತೆ ಪ್ರವರ್ಗಗಳಿಗೆ ಜಾತಿ ಪ್ರಮಾಣಗಳು ಸಿಗ್ತಾ ಇಲ್ಲ. ಪ್ರಮಾಣ ಪತ್ರಗಳ ವಿತರಣೆಗೆ ಇನ್ನೂ ಕೂಡ ತಂತ್ರಾಂಶ ರೂಪುಗೊಂಡಿಲ್ಲ. ಸರ್ಟಿಫಿಕೇಟ್ ವಿತರಿಸುವ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ನನಗೆ ಗೊತ್ತಿದೆ. ಅರ್ಜಿ ಸಲ್ಲಿಸುವ ವೇಳೆ ಸರ್ಟಿಫಿಕೇಟ್ ಇಲ್ಲದೆ ಕಷ್ಟ ಆಗ್ತಿದೆ, ಅದು ಗೊತ್ತಾಗ್ತಾ ಇದೆ. ಈ ವಿಚಾರವಾಗಿ ನಾನು ಕೂಡ ಇವತ್ತು ಸಿಎಂ ಬಳಿ ಮಾತನಾಡ್ತೇನೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಲು ಸೂಕ್ತ ವ್ಯವಸ್ಥೆಯನ್ನ ಮಾಡ್ತೀವಿ ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆಯೇ ತಂತ್ರಾಂಶ ರೆಡಿ ಆಗಲು ಪ್ರಯತ್ನ ಆಗ್ತಾ ಇದೆ ಅಂತ ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂತಹ 101 ಜಾತಿಗಳನ್ನ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ವರ್ಗೀಕರಿಸಿ ಒಳ ಮೀಸಲಾತಿ ಹಂಚಿಕೆ ಮಾಡಿ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಆದೇಶವನ್ನ ಹೊರಡಿಸಿದ್ರು ಕೂಡ ಅದಕ್ಕೆ ಪೂರಕವಾಗಿ ಜಾತಿ ಪ್ರಮಾಣ ಪತ್ರವನ್ನ ವಿತರಿಸಲು ಅಗತ್ಯವಾದ ತಂತ್ರಾಂಶವನ್ನ ರಾಜ್ಯ ಸರ್ಕಾರ ಇನ್ನೂ ಕೂಡ ಅಭಿವೃದ್ಧಿಪಡಿಸಿಲ್ಲ. ಹೀಗಾಗಿ ಸರ್ಕಾರಿ ಹುದ್ದೆಗಳ ಭರ್ತಿ ಏನಿರುತ್ತೆ ಆ ಭರ್ತಿಗೆ ನೇಮಕಾತಿ ಪ್ರಾಧಿಕಾರಿಗಳು ಅಧಿಸೂಚನೆಯನ್ನ ಹೊರಡಿಸಲು ಎಲ್ಲೋ ಒಂದ್ ಕಡೆ ತೊಡಕಾಗ್ತಾ ಇದೆ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಇದೇ 6ರಿಂದ ವೈದ್ಯಕೀಯ ಸ್ನಾತಕೋತ್ತರ ಎಂಡಿ ಕೋರ್ಸ್ಗಳ ಸೀಟು ಹಂಚಿಕೆಗೆ ಕೌನ್ಸಿಲಿಂಗ್ ಅನ್ನ ಈಗಾಗಲೇ ಆರಂಭಿಸಲಾಗ್ತಾ ಇದೆ. ಪ್ರವರ್ಗವಾರು ಜಾತಿ ಪ್ರಮಾಣ ಪತ್ರ ವಿತರಣೆ ಆರಂಭ ಆಗದೇ ಇದ್ರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಎಂಡಿ ಸೀಟು ಹಂಚಿಕೆಗೆ ಸಮಸ್ಯೆ ಕೂಡ ಆಗಲಿದೆ. ಇನ್ನು ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸಲು ಜಾತಿ ಪಟ್ಟಿಯಲ್ಲಿರುವಂತಹ 101 ಜಾತಿಗಳ ಪೈಕಿ 98 ಜಾತಿಗಳನ್ನ ಪ್ರವರ್ಗ ಎ ಅಂತ ಈಗಾಗಲೇ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಪ್ರವರ್ಗ ಬಿ ಅಂದ್ರೆ 19 ಜಾತಿಗಳು, ಪ್ರವರ್ಗ ಸಿ ನಲ್ಲಿ 63 ಜಾತಿಗಳು ಎಂದು ವರ್ಗೀಕರಿಸಿ ಆಗಸ್ಟ್ 25ರಂದೇ ಈಗಾಗಲೇ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇನ್ನೂ ಕೂಡ ಜಾತಿ ಪ್ರಮಾಣ ಪತ್ರಗಳು ಏನಿತ್ತೋ ಅದು ರೂಪುಗೊಂಡಿಲ್ಲ, ಅದರ ತಂತ್ರಾಂಶ ರೂಪುಗೊಂಡಿಲ್ಲ. ಹಾಗಾಗಿ ಸಾಕಷ್ಟು ಜನರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಅಭ್ಯರ್ಥಿಗಳಿಗೆ ಕೆಲಸಕ್ಕೆ ಅರ್ಜಿಯನ್ನ ಸಲ್ಲಿಸೋರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಚ್ ಮುನಿಯಪ್ಪ ಅವರು ರಿಯಾಕ್ಟ್ ಮಾಡಿ ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಾರದಿಂದನೇ ತಂತ್ರಾಂಶದ ಬಗ್ಗೆ ಮಾತಾಡಿ ಆಗಿದೆ. ಅವ್ರು ಆಲ್ಮೋಸ್ಟ್ ಮಾಡಿರ್ತಾರೆ. ಇವತ್ತು ಅದನ್ನು ಚೆಕ್ ಮಾಡ್ತಾರೆ. ಇಲ್ಲ, ಈಗಾಗಲೇ ಇದು ಚೀಫ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೆಲಸ ಮಾಡ್ತಾರೆ. ಅದಾಗದೆ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕದೆ ಕೆಲಸ ಸಿಕ್ಕೋದಿಲ್ಲ. ಆಮೇಲೆ ಟೈಮ್ ಸರಿಯಾಗಿ ಅರ್ಜಿ ಹಾಕಬೇಕಲ್ಲ, ಆ ಟೈಮ್ ಒಳಗಡೆ ಸರ್ಟಿಫಿಕೇಟ್ ಇಲ್ಲದ್ರೆ ಕಷ್ಟ ಆಗ್ತದೆ. ಇದನ್ನು ಹೋದ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ. ಅದನ್ನು ನಾನು ಕೂಡ ಇವತ್ತು ಮಾತಾಡಿ ಆದಷ್ಟು ಬೇಗ ಆ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡೋಣ. ಇಲ್ಲ, ಮಾಡಿದ್ದಾರೆ. ಅದನ್ನ ಒಂದು ವಾರದಿಂದನೇ ತಂತ್ರಾಂಶದ ಬಗ್ಗೆ ಮಾತಾಡಿ ಆಗಿದೆ. ಅವ್ರು ಆಲ್ಮೋಸ್ಟ್ ಮಾಡಿರ್ತಾರೆ. ಇವತ್ತು ಅದನ್ನು ಚೆಕ್ ಮಾಡ್ತಾರೆ. ಇಲ್ಲ, ಈಗಾಗಲೇ ಇದು ಚೀಫ್ ಸೆಕ್ರೆಟರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಕೆಲಸ ಮಾಡ್ತಾರೆ. ಅದಾಗದೆ ಅವ್ರಿಗೆ ಸರ್ಟಿಫಿಕೇಟ್ ಸಿಕ್ಕದೆ ಕೆಲಸ ಸಿಕ್ಕೋದಿಲ್ಲ. ಆಮೇಲೆ ಟೈಮ್ ಸರಿಯಾಗಿ ಅರ್ಜಿ ಹಾಕಬೇಕಲ್ಲ, ಆ ಟೈಮ್ ಒಳಗಡೆ ಸರ್ಟಿಫಿಕೇಟ್ ಇಲ್ಲದ್ರೆ ಕಷ್ಟ ಆಗ್ತದೆ. ಇದನ್ನು ಹೋದ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ದಾರೆ. ಅದನ್ನು ನಾನು ಕೂಡ ಇವತ್ತು ಮಾತಾಡಿ ಆದಷ್ಟು ಬೇಗ ಆ ಸರ್ಟಿಫಿಕೇಟ್ ವ್ಯವಸ್ಥೆ ಮಾಡೋಣ.